ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ಆಗಸ್ಟ್ 16ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಇದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ. ಇನ್ನು ದೇವ್ರ ಮನೆಯಲ್ಲೇ ನೀವು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಒಂದು ಕಳಶವನ್ನು ಸ್ಥಾಪನೆ ಮಾಡ್ಕೊಳ್ಳಿ. ಕಳಶಕ್ಕೆ ಅಲಂಕಾರವನ್ನು ಮಾಡಿ, ಇನ್ನು ಕಳಶಕ್ಕೆ ಒಂದು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳಿ, ಕುಂಕುಮಾರ್ಚನೆಯನ್ನು ಮಾಡಿ, ಲಕ್ಷ್ಮಿಯ ಅಷ್ಟಕವನ್ನು ಹೇಳಿ, ಸ್ತೋತ್ರ ಮಂತ್ರಗಳನ್ನು ಹೇಳಿ, ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ. ಕಳಶಕ್ಕೆ ಏನೆಲ್ಲ ಹಾಕಲೇಬೇಕು ಅಂತ ಹೇಳಿದ್ರೆ, ಒಂದು ಮಾಂಗಲ್ಯವನ್ನು ತಪ್ಪದೆ ಹಾಕಿ, ಅಥವಾ ಒಂದು ಅರಿಶಿಣದ ಕೊಂಬು 3 ಕೌಲು ಹೊಡೆದಿರುವಂಥದ್ದು, ಅದಕ್ಕೆ ಅರಿಶಿಣದ ದಾರವನ್ನು ಕಟ್ಟಿ ಅದನ್ನು ನೀವು ಕಳಶಕ್ಕೆ ತಪ್ಪದೆ ಹಾಕಬೇಕು. ಅದರ ಜೊತೆಗೆ ಗೆಜ್ಜೆ ವಸ್ತ್ರ ತಪ್ಪದೆ ಹಾಕಬೇಕು. ಇನ್ನು ಸುಗಂಧಭರಿತವಾದ ಹೂಗಳಿಂದ ಕಳಶವನ್ನು ಅಲಂಕಾರ ಮಾಡ್ಕೋಬೋದು. ಈ ವಸ್ತುಗಳನ್ನು ತಪ್ಪದೆ ಕಳಶಕ್ಕೆ ಹಾಕಿ, ಇನ್ನು ಚಿನ್ನದ ಒಡವೆನೇ ಹಾಕಬೇಕಂತ ಹೇಳಿದ್ರೆ ಖಂಡಿತ ಇಲ್ಲ,